ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಚುನ್ಮುರಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ 2 ಸೇರಷ್ಟು ಚುನ್ಮುರಿನ ನಾನು ತೊಗೊಂಡಿದ್ದೀನಿ. ಶೇಂಗಾ ಮತ್ತು ಪುಟಾಣಿ, ಕರಿಬೇವು, ಬೆಳ್ಳುಳ್ಳಿ, 2 ಸ್ಪೂನ್ ಖಾರ ಮತ್ತು 1 ಸ್ಪೂನು ಉಪ್ಪು ತೊಗೊಂಡಿದ್ದೀನಿ ನಾನು. ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ 4 ಸ್ಪೂನು ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಸಾಸಿವೆ ಹಾಕಿದ ಮೇಲೆ 2 ಚಟಪಟ ಅಂದಮೇಲೆ ಚೆನ್ನಾಗಿ ಆವಾಗ ನಾವು ತಗೊಂಡಂತಹ ಕಡಲೆ ಬೀಜ ಮತ್ತು ಪುಟಾಣಿನ ಸೇರಿಸ್ತಾ ಇದ್ದೀನಿ ನಾನು ಇಲ್ಲಿ. ಶೇಂಗಾ ಫ್ರೈ ಆದಮೇಲೆ ಇವಾಗ ನಾನು ಪುಟಾಣಿನ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ಸೀದು ಹೋಗಿಬಿಡುತ್ತೆ ಅದು. ಇವಾಗ ಕರಿಬೇವು ಮತ್ತು ಬೆಳ್ಳುಳ್ಳಿ ತೊಗೊಂಡಂತಹ 12 ಸೇರಿಸ್ತಾ ಇದ್ದೀನಿ ನಾನು. ಅದನ್ನೂ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೆಳ್ಳುಳ್ಳಿದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು. ಇವಾಗ ನಾವು ತಗೊಂಡಂತಹ ಅಚ್ಕಾರ ಮತ್ತು ಸಾಲ್ಟನ್ನು ಹಾಕ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಎರಡನ್ನು ಮಿಕ್ಸ್ ಮಾಡಬೇಕು. ಮತ್ತು ಇವಾಗ ಅರಿಶಿನ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಅರಿಶಿನ ಹಾಕ್ತಾಯಿದ್ದೀನಿ ಇಲ್ಲಿ ನಾನು. ಎರಡನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಅದು ಸೀದು ಹೋಗಿಬಿಡುತ್ತೆ. ಖಾರ ಎಲ್ಲ ಸೀದು ಹೋಗ್ತಾ ಇರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಇಲ್ಲಿ ದಪ್ಪ ಕಡಾಯಿ ಬರುತ್ತಲ್ಲ, ಅದನ್ನು ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅದು. ಇದನ್ನ 2 ನಿಮಿಷ ಹಾಗೆ ಫ್ರೈ ಮಾಡೋಕ್ಕೆ ಬಿಟ್ಬಿಟ್ಟು ಇವಾಗ ನೋಡಿ ಅದನ್ನು ಕೆಳಗಡೆ ಇಳಿಸ್ಕೊಂಡ್ಬಿಟ್ಟು ನಾನು ತಗೊಂಡಂತಹ ಚುರುಮುರಿ ಅದೇ ಮಂಡಕ್ಕಿಗೆ ನಾನು ಇವಾಗ ಹಾಕ್ತಾಯಿದ್ದೀನಿ. ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಬಿಸಿ ಇರುತ್ತೆ ನೋಡ್ಕೊಂಡು ಹಾಕಬೇಕು. ಅದನ್ನು ಹಾಕಿದ ಮೇಲೆ ಚೆನ್ನಾಗಿ ಸ್ಪೂನಿಂದ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ತಾ ಎಲ್ಲ ಕೆಳಗಡೆಯಿಂದ ಮೇಲೆಯಿಂದ ಕೆಳಗಡೆ ಹಾಕಬೇಕು. ಇದು ಎಲ್ಲ ಚುರುಮುರಿಗೆ ಮಿಕ್ಸ್ ಆದಮೇಲೆ ಕೈಯಿಂದ ಒಂದು ಸಾರಿ ಮಿಕ್ಸ್ ಮಾಡ್ಕೋಬೇಕು ನಾವು. ಇಲ್ಲಿ ನೋಡಿ ನಾನು ಹೇಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಅಂತ. ಅಂದರೆ ಎಲ್ಲನೂ ಖಾರ, ಉಪ್ಪು, ಅರಿಶಿನ ಎಲ್ಲದಕ್ಕೂ ಹೊಂದ್ಕೋಬೇಕು. ಅದು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿದರೆ ಚೆನ್ನಾಗಿರುತ್ತೆ. ಈ ಕಡೆ ಸ್ಟವ್ ಹಚ್ಚಿಬಿಟ್ಟು ನಾನು ಅದೇ ಬುಟ್ಟಿನ ತೊಗೊಂಡ್ಬಿಟ್ಟು ಗ್ಯಾಸಿನ ಮೇಲ್ಗಡೆ ಇಟ್ಕೊಂಡಿದ್ದೀನಿ ನಾನು. ಅದನ್ನು ಇಟ್ಕೊಂಡ್ಬಿಟ್ಟು ಸ್ವಲ್ಪ ಬಿಸಿ ಮಾಡಬೇಕು, ಜಾಸ್ತಿ ಇಲ್ಲ. ಸ್ವಲ್ಪ ಬಿಸಿ ಆದರೆ ಚುರುಮುರಿ ಕುರು ಅಂತ ಇರುತ್ತೆ. ಎಷ್ಟು ದಿನ ಇಟ್ಟರೂ ಕುರು ಅಂತ ಇರುತ್ತೆ. ಹಾಗೆ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಅರಕ್ಬಿಟ್ಟು ಕವರಲ್ಲಿ ಅಥವಾ ಡಬ್ಬಿಲಿ ತುಂಬಿಟ್ಬಿಡ್ಬೋದು ನಾವು. ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ. ಥ್ಯಾಂಕ್ ಯು.